ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೆ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ ಮಹಾದೇವ್ಯೇಶ್ಚ ವಿದ್ಮಹೆ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತೆ. ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ? ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿಯನ್ನು ಹೊಂದತಕ್ಕಂತ ಸಮಯದಲ್ಲಿದ್ದೀರಾ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ನನ್ನ ಮನಸ್ಸಿನಲ್ಲಿ ನೆನೆಯುತ್ತಾ, ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡ್ತಾ, ಮೇ ತಿಂಗಳು ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ? ಮೇ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ, ಆಯಾ ರಾಶಿಗಳಿಂದ ಫಲಗಳನ್ನ ಏನ್ ಕೊಡ್ತಾರೆ, ನಿಮಗೆ ಅದೃಷ್ಟವೋ ದುರಾದೃಷ್ಟವೋ ಅನುಕೂಲವೋ ಅನಾನುಕೂಲವೋ ಇವೆಲ್ಲದರ ಬಗ್ಗೆ ಚಿಂತನೆಯನ್ನ ನಾವು ನಡೆಸಿದಾಗ, ಈ ಮೇ ಮಾಸದಲ್ಲಿ ಮಾಸ ಭವಿಷ್ಯದತ್ತ ನಾವು ಗಮನವನ್ನ ಕೊಟ್ಟಾಗ, ಇನ್ನು ತುಲಾರಾಶಿ, ಈ ತುಲಾರಾಶಿಯವರಿಗೆ ಈ ಮೇ ಮಾಸ ಹೇಗಿದೆ? ಬಹಳಷ್ಟು ಜನ ಹೇಳಿದ್ದಾರೆ, ಗಜಕೇಸರಿ ಯೋಗ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ. ನಿಮ್ಮ ನಿಮ್ಮ ಜಾತಕದಲ್ಲಿ ನಿಷ್ಪಂಚಕ ದೋಷ ಅಂತಕ್ಕಂಥದ್ದಿದ್ದರೆ ಮಾತ್ರ ನಿಮಗೆ ಗಜಕೇಸರಿ ಯೋಗ ಅಂತಕ್ಕಂಥದ್ದು ಬರುತ್ತೆ. ಜಾತಕ ವಿಮರ್ಶೆಯನ್ನ ಮಾಡ್ಕೊಳ್ತಕ್ಕಂತ ಕೆಲಸವನ್ನ ಮಾಡಿ. ಬಹಳಷ್ಟು ಜನ ಜಾತಕ ವಿಮರ್ಶೆ ಮಾಡಲ್ಲ. ಜಾತಕದಲ್ಲಿ ಏನೆಲ್ಲಾ ದೋಷಗಳು, ಅಭುಕ್ತ ಮೂಲ ದೋಷ ಇರಬಹುದು, ಅಥವಾ ಜನನ ಕಾಲದಲ್ಲಿ ಲಗ್ನ ದೋಷಗಳಿರಬಹುದು, ಅಥವಾ ನೀವು ಜನ್ಮ ನಕ್ಷತ್ರದ ದೋಷ ಇರಬಹುದು, ಅಥವಾ ರಾಹು ಕಾಲದಲ್ಲಿ ಯಮಗಂಡ ಕಾಲದಲ್ಲಿ ಜನನವಾಗಿರಬಹುದು, ಅಥವಾ ದರಿದ್ರ ಕಾಲದಲ್ಲಿ ಜನನವಾಗಿರಬಹುದು. ನಿಮ್ಮ ಜಾತಕ ವಿಮರ್ಶೆ ಮಾಡಿಕೊಳ್ಳಿ. ಗಜಕೇಸರಿ ಯೋಗ 6ನೇ ಮನೆಯಲ್ಲಿ ಶನಿ, 9ನೇ ಮನೆಯಲ್ಲಿ ಗುರು ಇದ್ದಾರೆ ನಿಜ. ಗಜಕೇಸರಿ ಯೋಗ ಬರ್ತಕ್ಕಂಥದ್ದು ಕೂಡ ನಿಜ. ಆದರೆ ನಿಮ್ಮ ಜಾತಕದಲ್ಲಿ ನಿಷ್ಪಂಚಕ ದೋಷ ಅಂತಕ್ಕಂಥದ್ದು ಇರಬೇಕು. ದೋಷ ಇರಬಾರ್ದು. ದೋಷ ಇದ್ರೆ ಇಲ್ದೇ ಇರ್ತಕ್ಕಂಥ ಸಮಸ್ಯೆಗಳು ಅಂತಕ್ಕಂಥದ್ದು ಆಸೆ ಆಕಾಂಕ್ಷೆಗಳನ್ನ ಹುಟ್ಟಿಸುತ್ತೆ. ಕೆಲವರು ಹೇಳ್ತಾರೆ, ನೋಡಬಹುದು ನೀವು, ಬಹಳಷ್ಟು ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಎಲ್ಲೋ ಕೋಟಿ ಲಾಭ ಬರೋ ಜಾಗಕ್ಕೆ ಒಂದು 5 ಲಕ್ಷ ಇನ್ವೆಸ್ಟ್ ಮಾಡಿ ಅಂತ ಹೇಳೋದು, ಅದನ್ನ ಲಾಸ್ ಮಾಡ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಧನ ಹಾನಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರಿಕೆಯನ್ನ ವಹಿಸಿ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಪಂಚಮ ಸ್ಥಾನದಲ್ಲಿ ಶನಿಯ ಕ್ಷೇತ್ರದಲ್ಲಿ ಅಧರ್ಮಕಾರಕನಾಗಿರ್ತಕ್ಕಂಥ ರಾಹು ಸಂಚಾರವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈ ರೀತಿ ಆಗ್ತಕ್ಕಂಥ ಸಾಧ್ಯತೆ. ಇನ್ನು ಏಕಾದಶ ಸ್ಥಾನದಲ್ಲಿ ಕೇತು ಇದ್ದಾರೆ, ವಂಶಾಭಿವೃದ್ಧಿ ಆಗತ್ತೆ. ಯಾರ್ಯಾರು ಸಂತಾನ ಅಪೇಕ್ಷೆಯನ್ನ ಇಟ್ಕೊಂಡಿದ್ದೀರೋ ಅಂತವರಿಗೆ ಸಂತಾನ ವಂಶಾಭಿವೃದ್ಧಿ ಆಗ್ತಕ್ಕಂಥದ್ದು, ಗೋತ್ರಾಭಿವೃದ್ಧಿ ಆಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಇನ್ನ ನಿಮ್ಮ ಈ ಮೇ ಮಾಸದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಮಿತ್ರ ಕ್ಷೇತ್ರದಲ್ಲಿ ಭಾಗ್ಯ ಸ್ಥಾನದಲ್ಲಿ ಗುರುವಿನ ಜೊತೆ ಇದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ಗುರುವಿನ ಜೊತೆ ಇರೋದ್ರಿಂದಾನೇ ನಿಮಗೆ ಈ ಒಂದು ಮೇ ಮಾಸದಲ್ಲಿ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತಕ್ಕಂಥದ್ದು, ಬದುಕಿನಲ್ಲಿ ಉತ್ತಮ ತಿರುವು, ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿಯೂ ಕೂಡ ಉತ್ತಮ ತಿರುವನ್ನ ನೋಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇಂಥ ಒಂದು ಇದನ್ನ ಸದುಪಯೋಗವನ್ನ ಪಡಿಸ್ಕೊಡಿ. ಇಲ್ಲ ಅಂದ್ರೆ ನಿಮ್ಮ ಜಾತಕ ತಗೊಂಡು ಬನ್ನಿ. ನಿಮ್ಮ ಜಾತಕದಲ್ಲಿ ನಿಷ್ಪಂಚಕವಾಗಿರ್ತಕ್ಕಂಥ ದೋಷ ಎಲ್ಲವೂ ಕೂಡ ನಿಷ್ಪಂಚಕವಾಗಿದೆಯಾ, ಎಲ್ಲ ಪೂರ್ತಿ ಖಾಲಿ ಆಗಿದೆಯಾ, ದೋಷ ಏನಾದ್ರೂ ಇದೆಯಾ, ವಿಮರ್ಶೆಯನ್ನ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನ ಮಾಡಿಕೊಳ್ತಕ್ಕಂತ ಕೆಲಸವನ್ನ ಮಾಡಿ. ಇಲ್ಲ ಅಂದ್ರೆ ಬರ್ತಕ್ಕಂಥ ಶುಭ ಫಲಗಳು ಸರಿಯಾಗಿ ಬರಲ್ಲ. ಬಹಳಷ್ಟು ಆಸೆ ಇಟ್ಕೊಂಡಿರ್ತೀರಾ, ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತೀರಾ, ಪ್ರಯೋಜನ ಏನು ಬಂತು? ಅದಕ್ಕೋಸ್ಕರನೇ ಹೇಳ್ತಕ್ಕಂಥದ್ದು, ಈ ತುಲಾ ರಾಶಿಯವರಿಗೆ
ಶನಿ 6ರಲ್ಲಿದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗುರು 9ರಲ್ಲಿದ್ದಾರೆ, ಭಾಗ್ಯ ಸ್ಥಾನದಲ್ಲಿದ್ದಾರೆ. ಭಾಗ್ಯ ಅಂದ್ರೆ ಏನು? ಅದೃಷ್ಟ, ಲಕ್ ಅಂತ ಹೇಳ್ತೀವಿ. ಆದ್ರೆ ಶುಕ್ರನು ಕೂಡ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರನು ಕೂಡ ಭಾಗ್ಯ ಸ್ಥಾನದಲ್ಲಿದ್ದಾನೆ. ಸಪ್ತಮ ಸ್ಥಾನದಲ್ಲಿ ಕುಜನಿದ್ದಾನೆ. ಭೂಮಿ ಒಲದು ಬಂದ್ಬಿಡುತ್ತೆ, ಕೆಲವರಿಗೆ ಆಭರಣ ಒಲ್ದು ಬಂದ್ಬಿಡುತ್ತೆ. ಎಷ್ಟೋ ದಿನಗಳಿಂದ ಎಲ್ಲೋ ಅಡ ಇಟ್ಟಿರ್ತಕ್ಕಂಥ ಒಡವೆ ಬಿಡಿಸೋಕಾಗದೆ ಒದ್ದಾಡ್ತಾ ಇರ್ತೀರಾ. ಯಾವುದೋ ಹಣ ಬಂದ್ಬಿಡುತ್ತೆ, ಅದನ್ನ ಬಿಡಿಸ್ಕೊಂಡು ಬಂದ್ಬಿಡ್ತೀರಾ. ಆಭರಣ ಪ್ರಾಪ್ತಿ ಅಂತಕ್ಕಂಥದ್ದು, ಅಥವಾ ಹೊಸದಾಗಿ ಪರ್ಚೇಸ್ ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಯಾರಿಗೆ? ಈ ತುಲಾ ರಾಶಿಯವರಿಗೆ. ಬಹಳಷ್ಟು ಜನ ಅನ್ಕೊಂಡೇ ಇರಲ್ಲ. ಅದಕ್ಕೆ ಹೇಳೋದು, ಗ್ರಹಚಾರ ಅಂತಕ್ಕಂಥದ್ದು ಯಾರ ತಾತನ ಮನೆಯ ಗಂಟಲ್ಲ, ಯಾರ ಅಪ್ಪನ ಮನೆಯ ಗಂಟು ಕೂಡ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಮುಖ್ಯವಾಗಿ ಜೀವನದಲ್ಲಿ ಈ ಒಂದು ಮೇ ಮಾಸದಲ್ಲಿ ಅನುಕೂಲಗಳು ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ಉಪಯೋಗವನ್ನ ಮಾಡ್ಕೊಳ್ಳಿ, ಸದುಪಯೋಗ ಪಡಿಸ್ಕೋಬೇಕು. ಜೀವನ ಅಂತಕ್ಕಂಥದ್ದು ಸಣ್ಣ ಪುಟ್ಟ ಕಷ್ಟ ಕಾರ್ಪಣ್ಯಗಳು ಬರುತ್ತೆ, ಅದನ್ನ ದೊಡ್ಡದಾಗಿ ನೀವೇ ಕೆರೆದ ಗಾಯ ಮಾಡ್ಕೋಬಾರ್ದು. ಇದಕ್ಕೆ ಒಂದು ಉದಾಹರಣೆ ನಾನು ಹೇಳ್ತೇನೆ. ಏನೋ ಸ್ಕಿನ್ ಅಲರ್ಜಿ, ಎಲ್ಲೋ ಒಂದು ಕಡೆ ಏನೋ ಸೊಳ್ಳೆನೋ ಅಥವಾ ಇರುವೆನೋ ಏನೋ ಕಚ್ಚುತ್ತೆ, ಅದನ್ನ ಕೆರೆದು 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 ಆ ಉಗುರಲ್ಲಿ ಆ ಒಂದು ಕ್ರಿಮಿ ಎಲ್ಲ ಸೇರ್ಕೊಂಡು ಮತ್ತೆ ಇನ್ನೊಂದು ಕಡೆ ಕೆರೆದು 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 ಗಾಯ ಮಾಡ್ಕೊಳ್ಳೋದು. ಹಾಗೆ ದೋಷಗಳನ್ನ ಅಧಿಕ ಮಾಡ್ಕೋಬೇಡಿ. ಆದಷ್ಟು ನಿಮ್ಮ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಈ ಮೇ ಮಾಸದಲ್ಲಿ ಸಿಗತ್ತೆ. ಉಪಯೋಗವನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನ ಹರಿಸಿ. ಮನಸ್ಸಿನ ಒಂದು ಹತೋಟಿಯನ್ನ ಕಳ್ಕೋಬೇಡಿ. ಈ ಮಾಸದಲ್ಲಿ ಕೋಪ ತುಂಬಾ ಮಾಡ್ಕೋತೀರ, ಏನ್ ಪ್ರಯೋಜನ? ಕೋಪ ಮಾಡ್ಕೊಂಡ್ರೆ ಸುಖ, ಸಂತೋಷ, ನೆಮ್ಮದಿ, ಐಶ್ವರ್ಯ ಎಲ್ಲವೂ, ಆಯಸ್ಸು ಎಲ್ಲ ಬರುತ್ತೆ ಅನ್ನೋದಾದ್ರೆ ಕೋಪ ಮಾಡ್ಕೊಳ್ಳಿಪ್ಪ. ಸುಮ್ಮನೆ ಮೂಗಿನ ಮೇಲೆ ಕೋಪ ಮಾಡ್ಕೊಂಡ್ಬಿಡೋದು, ಸುಮ್ಮನೆ ಕಿರ್ಚಾಡ್ತಕ್ಕಂಥದ್ದು, ಅವಾಚ್ಯ ಶಬ್ದಗಳನ್ನ ಉಪಯೋಗಿಸ್ತಕ್ಕಂಥದ್ದು. ನೋಡಿ, ಇನ್ನೊಂದು ಹೇಳ್ತೀನಿ, ಮೇಲೊಬ್ಬಿದ್ದಾನೆ, ಪ್ರತಿಯೊಂದನ್ನೂ ಕೂಡ ಲೆಕ್ಕಾಚಾರ ಮಾಡ್ತಾ ಇದ್ದಾನೆ. ಆ ಲೆಕ್ಕಾಚಾರ ಮಾಡಿಯೇ ಫಲವನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಹೇಳುವುದು ಕರ್ಮ ರಿಟರ್ನ್ಸ್. ಯಾರಿಗೂ ಕೂಡ ಬಿಡಲ್ಲ ರೀ. ಮತ್ತೆ ಇನ್ನೊಂದು, ಈ ತುಲಾ ರಾಶಿಯವರು ಸ್ವಲ್ಪ ಸುಳ್ಳು ಹೇಳೋದು ಜಾಸ್ತಿ. ಎಷ್ಟು ಬೇಕೋ ಅಷ್ಟು ಹೇಳ್ಕೊಳ್ಳಿ, ಸುಳ್ಳು ಹೇಳಬೇಡಿ. ಈ ಮಾಸದಲ್ಲಿ ಅಧಿಕವಾಗಿ ಸುಳ್ಳು ಹೇಳಲಿಕ್ಕೆ ಮುಂದಾಗ್ತೀರ. ನೀವು ವಂಚನೆ ಮಾಡ್ಲಿಕ್ಕೆ ಮುಂದಾಗ್ತೀರ, ದ್ರೋಹ ಮಾಡ್ಲಿಕ್ಕೆ ಮುಂದಾಗ್ತೀರ. ಮುಂದಾಗಬೇಡಿ. ಅದಕ್ಕೆ ಹೇಳುವುದು ಕರ್ಮಣ್ಯೇ ವಾದಿಕಾರಸ್ಯ ಮಹಾಫಲೇಶು ಕದಾಶನಃ. ಕರ್ಮಗಳಿಗೆ ಅನುಸಾರವಾಗಿ ಫಲಾಫಲಗಳು ಭಗವಂತ ಮೇಲಿಂದ ಕೊಡ್ತಾನೆ. ಯಾವುದೇ ಕಾರಣಕ್ಕೂ ನೀವು ಆದಷ್ಟು, ಅಂದ್ರೆ ಇದು ಕಲಿಯುಗ. ಅಯ್ಯೋ ಗುರುಗಳೇ, ನೀವೇನು ಕೂತ್ಕೊಂಡು ಟಿವಿಯಲ್ಲಿ ಹೇಳ್ತೀರಾ? ನಮಗ್ ಗೊತ್ತು, ಜೀವನ ಮಾಡೋರಿಗೆ ಸುಳ್ಳು ಹೇಳಿದ್ರೆ ವ್ಯಾಪಾರ ಧರ್ಮದಲ್ಲಿ ನಮಗೆ ಲಾಭ ಬರುವುದು. ಸುಳ್ಳು ಹೇಳಿದ್ರೆ ಹೇಗೆ ಜೀವನ ಮಾಡೋಕ್ ಸಾಧ್ಯ? ಮಾಡಿ ನೋಡಿ. ಜೇನು ಗೂಡನ್ನ ಬಿಚ್ಚಿದವನು ಒಂದು ತೊಟ್ಟಾದರೂ ಜೇನುತುಪ್ಪವನ್ನ ನೆಕ್ಕದೇ ಇರಲ್ಲ. ಹಾಗಂತ ಇಡೀ ಹುಟ್ಟಿಯನ್ನೇ ಸ್ವಾಹ ಮಾಡಲಿಕ್ಕೆ ಮುಂದಾದಾಗ ಮತ್ತೆ ಅನಾನುಕೂಲಗಳು ಹೆಚ್ಚಾಗತ್ತೆ. ಎಚ್ಚರಿಕೆ ವಹಿಸಿ. ಭಗವಂತ ಈ ಮಾಸದಲ್ಲಿ ಅನುಕೂಲಗಳನ್ನು ಹೆಚ್ಚಾಗಿ ಕೊಡ್ತಾನೆ. ಉಪಯೋಗವನ್ನ ಮಾಡಿಕೊಳ್ಳಿ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ದುರ್ಗಾ ಪರಮೇಶ್ವರಿ ದೇವಾಲಯ ಎಲ್ಲೆಲ್ಲಿ ಹತ್ತಿರದಲ್ಲಿದೆ, ಶುಕ್ರವಾರ ಹೋಗಿ ಕುಂಕುಮಾರ್ಚನೆ ಮಾಡಿ, ನಿಂಬೆ ಹಣ್ಣಿನ ಪಾನಕವನ್ನ ನೈವೇದ್ಯವನ್ನ ಕೊಟ್ಟು, ಅಲ್ಲಿ ಬರ್ತಕ್ಕಂಥ 8 ಜನ ಸುಮಂಗಲಿಯರಿಗೆ ಅರಿಶಿನ, ಕುಂಕುಮ, ನಿಂಬೆ ಪಾನಕ ಇಷ್ಟನ್ನು ಕೊಟ್ಟು ನಮಸ್ಕಾರವನ್ನ ಮಾಡ್ತಾ ಬನ್ನಿ. ಅನುಕೂಲಗಳು ಪ್ರಾಪ್ತಿಯಾಗತ್ತೆ.